ಎಲ್ರಿಗೂ ನಮಸ್ಕಾರ. ರಾತ್ರಿ 2:30 ಈ ಸಮಯದಲ್ಲಿ ನನಗೊಂದು ಲೈವ್ ಬರಬೇಕು ಅಂತ ಅನ್ನಿಸ್ತು. ಬೆಳಗ್ಗೆ ಎದ್ದಾಗ ಎಲ್ಲರೂ ಇದನ್ನು ನೋಡ್ತಾರೆ ಅಂತ. ಕರ್ನಾಟಕದಲ್ಲಿ ಕನ್ನಡಕ್ಕೇನಾದರೂ ಕುತ್ತು ಬಂದರೆ, ಕಾವೇರಿಗೆ ಕುತ್ತು ಬಂದರೆ, ಅಥವಾ ಯಾರೋ ಒಬ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂದಾಗ, ಅದಕ್ಕೆ ತೊಂದರೆ ಆಗ್ತಾ ಇದೆ ಅಂದಾಗ ಹೋರಾಟ ಮಾಡಬೇಕು ಅಂದರೆ, ಕನ್ನಡ ಪರ ಹೋರಾಟಗಾರರು, ರೈತರು ಅಥವಾ ಯಾರೇ ಒಂದು ಹೋರಾಟ ಮಾಡಬೇಕು ಅಂತ ಅನ್ನೋದೇ ಆದರೆ ಫ್ರೀಡಮ್ ಪಾರ್ಕಲ್ಲಿ ಹೋಗ್ಬಿಟ್ಟು ಹೋರಾಟ ಮಾಡಿ ಅಂತ ಸರ್ಕಾರದಲ್ಲಿ ಹೇಳ್ತಾರೆ. ಅಕಸ್ಮಾತ್ ಅದನ್ನು ಮೀರಿ ಏನಾದರೂ ಯಾವ್ದನ್ನ ಸರ್ಕಲಲ್ಲೋ ರೋಡಲ್ಲೋ ಹೋರಾಟಗಳನ್ನ ಮಾಡಿದ್ರೆ ಅಲ್ಲಿನ ಗೌರ್ಮೆಂಟ್ ಇಮಿಡಿಯೇಟ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ತೊಗೊಂಡೋಗಿ ಎಲ್ಲೋ ಒಂದು ಕಡೆ ಬಿಡ್ತಾರೆ, ಅರೆಸ್ಟ್ ಮಾಡಿ ಕೇಸ್ಗಳನ್ನ ಹಾಕ್ತಾರೆ. ಇವತ್ತು ಅದೇ ಗೌರ್ಮೆಂಟ್ಗೆ ನಾನು ಕೇಳ್ತೀನಿ, ಇವತ್ತು ನಾನು ಮಾಗಡಿ ರೋಡಲ್ಲಿ ಸುಮಾರು ಹಲವಾರು ಕಡೆ ರಾಜ್ಯದಾದ್ಯಂತ ನನಗೆ MLA ಸ್ಥಾನ ಸಿಕ್ಕಿಲ್ಲ, ಮಿನಿಸ್ಟರ್ಗಿರಿ ಸಿಕ್ಕಲಿಲ್ಲ ಅಂತೇಳಿ ಅವರವರ ಬೆಂಬಲಿಗರ ಕಡೆಯಿಂದ ಪ್ರೊಟೆಸ್ಟ್ಗಳನ್ನ ಮಾಡಿಸ್ತಾ ಇದ್ದಾರೆ. ನಾನು ಇವತ್ತು ನೋಡ್ತಾ ಇದ್ದೆ, ರಾಜ್ಯದ ಮುಖ್ಯಮಂತ್ರಿಗೆ ಹಾಗೆ ಯಾವಾಗಲೂ ದೇಶದ ಪ್ರಧಾನಮಂತ್ರಿಗೆ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ ರೆಸ್ಪೆಕ್ಟ್ ಮಾಡಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ ಕೂಡ. ಅದೇನಾದರೂ ಇರಲಿ, ಎನಿ ಡಿಫ್ರೆನ್ಸಸ್. ಆದರೆ ಅಂತಹದ್ರಲ್ಲಿ ಇವತ್ತು ನಾನು ನೋಡಿದೆ, ಕೃಷ್ಣಪ್ಪ ಅವರ ಬೆಂಬಲಿಗರಿರ್ಬೋದು ಅಥವಾ ಇನ್ನು ಹಲವಾರು ಜನ ಬೇರೆ ಬೇರೆ ಮಿನಿಸ್ಟರ್ಸ್, ಬೇರೆ ಬೇರೆ MLAಗಳ ಬೆಂಬಲಿಗರು ಪ್ರೊಟೆಸ್ಟ್ ಮಾಡೋದನ್ನ ನಾನು ನೋಡ್ತಾ ಇದ್ದೆ. ಡಿ ಕೆ ಅದೇನೋ ಇನ್ನೊಂದೇನೋ ಬೋಸು DK ಸಮಥಿಂಗ್ ಎಲ್ಲ ಈ ಥರ ಎಲ್ಲ ಕೆಟ್ಟ ಕೆಟ್ಟ ಭಾಷೆಗಳಿಂದ ಮಾತಾಡ್ತಾ ಇದ್ರು. ಇದೇ ಜನ, ಇದೇ ಪೊಲೀಸ್ನವರು ಮೈಸೂರಲ್ಲಿ ಮೊನ್ನೆ ಕಾವೇರಿ ವಿಚಾರಕ್ಕೆ ಯಾವುದೋ ಒಂದು ಹೆಣ್ಣು ಸ್ವಲ್ಪ ಭಾಷೆ ಉಪಯೋಗಿಸಿ ಏನೇನೋ ಮಾಡಿ ಮಾತಾಡಿದ್ರು. ಅದಕ್ಕೆ ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಅರೆಸ್ಟ್ ಮಾಡಿದ್ದು, ಸಮಥಿಂಗ್ ಅವ್ರ ಮೇಲೆ ಕೇಸೆಲ್ಲ ಹಾಕಿದ್ರು ಅಂತ ನಾನು ಕೇಳ್ಪಟ್ಟೆ. ಮೈಸೂರಲ್ಲಿ ಒಂದು ಲೇಡಿ ಒಬ್ಬರು ಮಾತಾಡ್ತಾ ಇರ್ತಾರೆ ಅದು ಇದು ಅಂತ. ಬಟ್ ವಾಟ್ ಎವರ್, ಆಕೆ ಮಾತಾಡಿದ ಮಾತಲ್ಲಿ ರೀತಿ ಸರಿ ಇಲ್ಲ, ಆದರೆ ವಿಚಾರ ಕರೆಕ್ಟ್ ಇತ್ತು, ಮಾತಾಡಿದ ರೀತಿ ಸರಿ ಇರಲಿಲ್ಲ. ಆದರೆ ಇವತ್ತು ಎಂತ ಕಿತ್ತೋದು ನನ್ನ ಮಕ್ಕಳು ನೀವೆಲ್ಲ, ಒಂದಷ್ಟು ಜನ MLAಗಳು ಜನ ಪ್ರೊಟೆಸ್ಟ್ ಮಾಡ್ತೀರ, ನಿಮಗೆಲ್ಲ ನಾಚಿಕೆ ಆಗಲ್ಲ. ನಿಮ್ಮ ಜನ್ಮಕ್ಕೆ ಯಾರೋ ಒಬ್ಬ MLAಗೋಸ್ಕರ ಬಕೆಟ್ ಇಟ್ಕೊಂಡಿರೋ ಅವ್ರ ಚೇಳಗಳೆಲ್ಲ ಸೇರಿಕೊಂಡು ಮಾಡ್ತೀರಾ. ನಿಮ್ಮ ಯೋಗ್ಯತೆಗಳಿಗೆ ಕನ್ನಡ, ನಾಡು, ನುಡಿ, ರೈತರು, ಕಾವೇರಿ ಇಂಥ ಹೋರಾಟಗಳು ಬಂದಾಗ ಬೀದಿಗಿಳಿದು ಹೋರಾಟ ಮಾಡೋಕ್ಕೆ ಯೋಗ್ಯತೆ ಇಲ್ದಿರೋ ಇವರೆಲ್ಲ ಯಾರೋ ಒಬ್ಬ MLA ಹಾಕೋ ಎಂಜಿಲ್ ಕಾಸ್ಗೆ ಅವರ ಒಂದು ಬಕೆಟ್ ಇಟ್ಕೊಂಡು ಹೋರಾಟಗಳು ಮಾಡ್ತಾ ಇದ್ರಲ್ಲ, ನಿಮಗೆಲ್ಲ ನಾಚಿಕೆ ಆಗಲ್ವ ನಿಮ್ಮ ಜನ್ಮಗಳಿಗೆಲ್ಲ? ನಿಮ್ಮಲ್ಲಿ ಸ್ವಾರ್ಥ ತುಂಬೋಗ್ಬಿಟ್ಟಿದೆ. ಎಲ್ಲ ಮಿನಿಸ್ಟರ್ಗಿರಿಗೋಸ್ಕರ MLAಗಳು ಅಯ್ಯೋಯ್ಯೋ ಇಷ್ಟು ದಿವಸ ಏನು ಪಕ್ಷ ನಿಷ್ಠೆ ನಂದು, ಅಯ್ಯೋ ಹೈಕಮಾಂಡ್ ಹೇಳಿದ್ರೆ ಅಂತ ಹೇಳ್ತಾ ಇದೆ ಜನ. ಇವತ್ತು ಅದೇ ಪಕ್ಷ ವಿರುದ್ಧವಾಗಿ ನಿಂತಿದ್ದೀರಲ್ಲ ಅಂದರೆ ಅದರ ಅರ್ಥ ಏನು ಗೊತ್ತಾ? ನಿಮ್ಮಲ್ಲಿ ತುಂಬಿರೋ ಸ್ವಾರ್ಥ, ನಿಮ್ಮ ಎದೆ ಸೀಳಿದ್ರೆಲ್ಲ ಬರೀ ಸ್ವಾರ್ಥ ರಾಜಕಾರಣಿಗಳಲ್ಲಿ. ಅದಕ್ಕೆ ಹೇಳೋದು, ನಿಮ್ಮಲ್ಲಿ ಯಾರಲ್ಲೂ ನಿಷ್ಠೆನೇ ಇಲ್ಲ. ನಿಮ್ಮಂಥ ಜನಗಳನ್ನ ನಮ್ಮ ಜನ ಗೆಲ್ಲಿಸ್ತಾರಲ್ಲ, ನಿಮ್ಮಂಥವ್ರನ್ನ ಅವ್ರು ತಗೊಂಡು ಬಿಚ್ಕೊಂಡು ಹೊಡ್ಕೊಬೇಕು, ಆಯಿತಾ? ನಾನು ನೋಡ್ತಾ ಇದ್ದೆ, ಏನು ಒಬ್ಬೊಬ್ಬ ಒಂದೊಂದು ಸ್ಟೇಟ್ಮೆಂಟು. ನನಗೆ ಗೊತ್ತಿಲ್ಲ, ನಾನು ಯಾವ ಪಕ್ಷದಲ್ಲೂ ಇಲ್ಲ ಬಿಡಿ, ಕಾಂಗ್ರೆಸ್ಸಲ್ಲೂ ಇಲ್ಲ, BJPಲೂ ಇಲ್ಲ, JDS ಅಲ್ಲೂ ಇಲ್ಲ. ನಮ್ದೇನಿದ್ರು ಜನಗಳ ಜೊತೆ ಇರ್ತಕ್ಕಂಥದ್ದು, ರೈತರುಗಳ ಜೊತೆ ಇರ್ತಕ್ಕಂಥದ್ದು, ಕನ್ನಡ ಪರ ಹೋರಾಟ ಮಾಡೋದು, ಭ್ರಷ್ಟರ ವಿರುದ್ಧವಾಗಿ ಹೋರಾಟ ಮಾಡೋದು. ನಮ್ಮ ಕೈಲೇ ಒಬ್ಬ ಲಾಯರ್ ಆಗಿ, ಒಬ್ಬ ವಕೀಲನಾಗಿ ಏನು ಈ ಸಮಾಜಕ್ಕೆ ಒಂದು ಕೊಡುಗೆ ಕೊಡೋಕ್ಕೆ ಸಾಧ್ಯ ಆಗತ್ತೆ, ನಮ್ಮ ಶಕ್ತಿ ಮೀರಿ ಅದನ್ನು ಮಾಡ್ತಾ ಹೋಗ್ತೀವಿ. ನನ್ನ ನಿದ್ದೆ ಬರ್ದಲ್ಲ, ರಾತ್ರಿ 2:30 ಹೋಗಿ ಎಷ್ಟು ಮಲ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಯಾವ ದಿಕ್ಕಲ್ಲಿ ಹೋಗ್ತಾ ಇದ್ದಾರೆ ಜನ, ಸಮಾಜ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ವಾಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್? ಕೋಟಿ ಲೂಟಿ ಹೊಡ್ಕೊಂಡಿದ್ದಾರೆ, ಕೋಟಿಗಳ ಗಟ್ಟಲೆ ದುಡ್ಡು ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಅದೆಲ್ಲ ಸಾಲದು ಅಂತ ಇನ್ನೂ ಎಷ್ಟರಯ್ಯ ಅಧಿಕಾರಕ್ಕೆ ಕೂತ್ಕೊಂಡ್ರೆ ನಿಂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಂಡ್ರೆ ಕೂತ್ಕೊಳ್ಳೋಕ್ಕಾಗಲ್ಲ. ವಯಸ್ಸುಗಳಾಗಿ ಮೂಲೆಯಲ್ಲೆಲ್ಲೋ ಕೂತ್ಕೊಂಡು ಹರ ಶಿವ ಅಂತ ತಮ್ಮ ಅನುಭವಗಳನ್ನ 10 ಜನ ಯುವಕರುಗಳಿಗೆ ದಾರೆ ಎರೆದು ಆ ಯುವಕರುಗಳು ಬೆಳೆಸಬೇಕು, ಸಮಾಜವನ್ನು ಉದ್ಧಾರ ಮಾಡುವಂಥ ಕೆಲಸ ಮಾಡಬೇಕು. ನಿಮ್ಮ ಸ್ವಾರ್ಥಕ್ಕೆ 1,000 ಕೋಟಿ 100 ಕೋಟಿ ಲೂಟಿ ಹೊಡೆದು ಕಂಡವ್ರ ಮನೆ ತಲೆ ಮೇಲೆ ಚಪ್ಪಡಿ ಎಳ್ದು ಇಷ್ಟೆಲ್ಲ ದುಡ್ಡು ಮಾಡಿರ್ತೀರ. ಇನ್ನು ಎಷ್ಟಯ್ಯ ತಿಂದು ತೇಗಿದ್ರು ಮಿಕ್ಕತ್ತೆ. ಅಷ್ಟು ವರ್ಷಕ್ಕೂ 4-5 ತಲೆಮಾರು ತಿಂದರೂ ಕೂಡ ಕರಗೋಲ್ಲ, ಅಷ್ಟು ದುಡ್ಡಿರುತ್ತೆ ನಿಮ್ಮ ಹತ್ರ ಎಲ್ಲ. ಏನಪ್ಪ ಮಾಡ್ತೀರಾ? MLA ಆಗಿ ದುಡ್ಡು ಮಾಡಿದ್ದೀರಾ, ಮಿನಿಸ್ಟರ್ಗಿರಿ ಸಿಕ್ಕಿಲ್ಲ, ಓಕೆ, ನಿಮಗೂ ಏನೋ ನಾನು ಆಗಬೇಕಾಗಿತ್ತು, ಇಷ್ಟು ವರ್ಷ ನಿಮ್ಮ ಪಕ್ಷಕ್ಕೆ ಸೇವೆ ಮಾಡಿರ್ತೀರ, ಎಲ್ಲ ಓಕೆ. ಬಟ್ ಇವತ್ತು ಅದೇ ಪಕ್ಷಕ್ಕೆ, ಅದೇ ಪಕ್ಷದ ನಾಯಕರುಗಳಿಗೆ ವಿರುದ್ಧವಾಗಿ ಅವರ ಫೋಟೋಗಳಿಗೆ ಚಪ್ಪಲಿಲಿ ಹೊಡಿತಾರೆ. DK ಶಿವಕುಮಾರ್ ಅವ್ರದ್ದು ಫೋಟೋ ತಗೊಂಡು ಚಪ್ಪಲಿಲಿ ಹೊಡಿತಾ ಇದ್ರು. ನಾನು ಹೇಳಿದು, ಇದೇ DK ಶಿವಕುಮಾರ್ ಕಾಲು ನೆಕ್ತಾ ಇರಬೇಕಾದ್ರೆ ಅವತ್ತೆಲ್ಲ
ಇದೇ ಡಿ ಕೆ ಶಿವಕುಮಾರ್ ಹತ್ರ ಹೋಗಿ ಅವನಿಗೆ ಪಾದಪೂಜೆ ಮಾಡಬೇಕಾದೆಲ್ಲ ಚೆನ್ನಾಗಿತ್ತಾ? ಇವತ್ತು ನಿಮ್ಗೆ ಅಧಿಕಾರ ಸಿಕ್ಕಿಲ್ಲ ಅಂದ ತಕ್ಷಣ ಡಿ ಕೆಗೆ ಬೈತೀರಾ. ಯಾವತ್ತೋ ಒಂದು ದಿವಸ ತಿರ್ಗಾ ಎಲ್ಲ ಒಂದಾಗ್ಬಿಡ್ತೀರ, ಆಮೇಲೆ ಹೇಳ್ತೀರ ಅಯ್ಯೋ ಹೆಂಗೆ ಅಂದ್ರೆ ಹೆಂಗೆ ಅಪ್ಪ, ನಂಗೆ ಅಸಾಧ್ಯನಪ್ಪ ನೀವೆಲ್ಲ. ನನಗೆ ಏನು ಅರ್ಥ ಆಗ್ತದೆ ಅಂದರೆ, ಈ ಈ ರಾಜಕಾರಣದಲ್ಲಿ ಯಾರು ಶತ್ರುನೂ ಇಲ್ಲ, ಈ ಮಿತ್ರನೂ ಇಲ್ಲ ಅಂತಾರಲ್ಲ, ಇದನ್ನು ನೋಡಿದಾಗ ಅರ್ಥ ಆಗ್ತದೆ. ನಿಮ್ಮನ್ನೇ ಕಿತ್ಕೊಂಡು ತಿನ್ನುವಂಥ ದಿವಸ ಬರ್ತದೆ. ನೀವೆಲ್ಲ ಅಧಿಕಾರಕ್ಕೋಸ್ಕರ ಯಾರನ್ನ ಇಷ್ಟು ಜನಗಳನ್ನ ಸುಲಿತಿರ್ತೀರ, ಈಗ ನಿಮ್ಮನ್ನೇ ಕಿತ್ಕೊಂಡು ತಿಂತೀರಾ ಅನ್ನೋ ರೀತಿ ಬರುತ್ತೆ. ಎಷ್ಟ್ರಿ ನಿಮ್ಮ ಸ್ವಾರ್ಥಗಳಿಗೊಂದು ಮಿತಿನೇ ಇಲ್ವಾ? ಸಮಾಜಕ್ಕೊಂದು ಏನಾನ ಒಳ್ಳೇದು ಮಾಡಬೇಕು ಅನ್ನೋ ಮನಸ್ಸೇ ಅಲ್ವಾ? ರೋಡ್ಗಳು ಕಿತ್ತೋಗಿರುತ್ತೆ. ನೋಡ್ರಿ, ಆ ತಮಿಳ್ನಾಡು ಸಿ ಎಂನ ನಿಜವಾಗ್ಲೂ ನಾವು ತಮಿಳ್ನಾಡು ಅಂದ ತಕ್ಷಣ ಕೆಂಡಮಂಡಲ ಎಂದಕಪ್ಪ. ತಮಿಳ್ನಾಡು ಸಿ ಎಮ್ಮು, ಅಲ್ಲಿನ ಮಿನಿಸ್ಟರ್ಗಳು ನೋಡ್ರಿ, ಅವ್ರ ಜನಗಳಿಗೋಸ್ಕರ ಏನೋ ಹೊಸ್ದಾಗಿ ಅವ್ನು ಬಂದು 6 ತಿಂಗಳಲ್ಲೇ ಪಕ್ಷ ಕಟ್ಟಿ ಭ್ರಷ್ಟಾಚಾರನ ಮುಕ್ತಗೊಳಿಸ್ಬೇಕು ಅಂತ ಒಂದು ಪ್ರಯತ್ನ ಆದರೂ ಪಡುವಂಥ ಒಂದು ಮನಸ್ಥಿತಿ ಇದೆಯಲ್ಲ, ಅಪ್ರಿಷಿಯೇಟ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಇಲ್ಲಿ ಯಾವ ಗಲ್ಲಿರಿ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋಗಿ ಭ್ರಷ್ಟಾಚಾರ ತುಂಬಿ ತಾಂಡವಾಡ್ತಾ ಇದೆ. ಒಬ್ಬ ಯಾರಾದ್ರೂ ಸಣ್ಣದೊಂದು, ಒಬ್ಬ ರೈತ ಹೋಗ್ಬಿಟ್ಟು ಸಣ್ಣದೊಂದು ಖಾತಾ ಮಾಡಿಸ್ಬೇಕಾಗತ್ತಂದ್ರೆ ದುಡ್ಡಿಲ್ಲ ಅಂದರೆ, ಒಬ್ಬ BBMP ಕಸ ಹೊಡಿಯೋರು ಬಂದು ಕಸ ಹೊಡೆದು ಎತ್ಕೊಂಡು ಹೋಗ್ಬೇಕಂದ್ರೂ ದುಡ್ಡು ಕೊಡಬೇಕು. ಇಂಥ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದ್ರ ಬಗ್ಗೆ ಯೋಚನೆ ಮಾಡಿ ಸಮಾಜನ ಒಂದು ಒಳ್ಳೆ ದಾರಿಯಲ್ಲಿ ತಗೊಂಡೋಗಿ ಯುವಕರುಗಳನ್ನ ಬೆಳೆಸುವಂಥ ಸ್ಥಿತಿಗೆ ಹೋಗಿದ್ರೆ, ಅವ್ರ ಅಪ್ಪ, ಅವ್ರ ಮಗ, ಮೊಮ್ಮಗ, ಇವ್ರುಗಳೇ ರಾಜಕಾರಣದಲ್ಲಿ ಇರಬೇಕು, ಇನ್ಯಾರೂ ಇರಂಗಿಲ್ಲ. ಬೇರೆಯವ್ರು ಬರ್ತಾರೆ ಅಂದರೆ ನಮ್ಮ ಜನನೂ ಹಂಗೆ ಇದ್ದಾರೆ ಬಿಡಿ. ನಮ್ಮ ಜನಕ್ಕೆ ನಾನು ಹೇಳಲ್ಲ, ನಿಮ್ಮ ತಲೆನ ಮೇಲೆ ನೀವೇ ಒಂದ್ಸಲ ಒಕ್ಕೊಳ್ಳಿ, ಇಂಥ ನನ್ನ ಮಕ್ಕಳನ್ನೆಲ್ಲ ಗೆಲ್ಲಿಸ್ಬಿಟ್ಟು ಅವ್ರು ಆ ಸ್ಥಾನದಲ್ಲಿ ಇಟ್ಟಿದ್ದೀವಲ್ಲ ಅಂತ. ಒಂದನ್ನು ನಾವೆಲ್ಲ ಅರ್ಥಕೊಳ್ಬೇಕು, ಇನ್ನಾದರೆ ಎಚ್ಚೆತ್ಕೊಳ್ಳಿ ಸ್ವಾಮಿ. ಫಸ್ಟ್ ಆಫ್ ಆಲ್, ಇಂಥ ಭ್ರಷ್ಟ ರಾಜಕಾರಣಿಗಳ ಹಿಂದೆ ಹೋಗಿ ಅವ್ರಿಗೆ ಬಕೆಟ್ ಎಲ್ಲ ಡ್ರಮ್ ಹಿಡಿತಾ ಇದ್ದೀರಾ. ಹಿಡ್ಕೊಂಡು ಎಲ್ಲೋ ಒಂದು ಕಡೆ ನಮ್ಮನ್ನ ನಾವೇ ಶೋಷಣೆಗೆ ಈಡು ಮಾಡ್ಕೊಳ್ತಾ ಇದ್ದೀರಿ. ಬ್ರಿಟಿಷವರು ಸ್ವತಂತ್ರ ತಂದು ಕೊಟ್ಟರು, ಆದರೆ ಯಾಕನ ಬ್ರಿಟಿಷ್ನವ್ರ ವಿರುದ್ಧ ಹಲವಾರು ಮಹನೀಯರುಗಳು ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿ ಸ್ವತಂತ್ರ ತಗೊಂಬಂದ್ಬಿಟ್ರು. ಆದರೆ ಯಾಕನ ತಂದುಬಿಟ್ರು, ಇಂಥ ಭ್ರಷ್ಟರ ಕೈಯಲ್ಲಿ ದೇಶನ ಕೊಟ್ಬಿಟ್ರಲ್ಲಪ್ಪ. ಇಂಥ ಭ್ರಷ್ಟಾಚಾರಿಗಳ ಕೈಲಿ ದೇಶ ಸಿಕ್ಬಿಟ್ಟು ಭಾರತ ಮಾತೆ ಕೂಡ ಅಯ್ಯೋ ಯಾಕನ ಇವ್ರ ಕೈಲಿ ಹಾಕೊಂಡ್ಬಿಟ್ನೋ ಅನ್ನೋಷ್ಟು ಮಟ್ಟಿಗೆ ಕೊರಗ್ತಾ ಇದ್ದಾಳೇನೋ ಅನ್ನೋ ರೀತಿಯಲ್ಲಿ ಇವತ್ತು ದೇಶ, ನಮ್ಮ ರಾಜ್ಯ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ. ಆಯಿತು, ಇಷ್ಟೆಲ್ಲ ನಾನು ಮಾತಾಡಿದ್ರೆ ಬೆಳಗ್ಗೆ ಒಂದಷ್ಟು ಜನ ನೆಗೆಟಿವ್ ಪಾಸಿಟಿವ್ ವಾಟ್ ಎವರ್, ಆದರೆ ಏನೋ ನೆಗೆಟಿವ್ ಪಾಸಿಟಿವ್ ಎಲ್ಲ ಮಾಡ್ತಾರೆ. ಅದೆಲ್ಲ ನಂಗೆ ನೋವಿಲ್ಲ, ಪರವಾಗಿಲ್ಲ. 10 ಜನಕ್ಕಾದ್ರೂ ನೆಕ್ಸ್ಟು ಮತ ಕೊಡ್ಬೇಕಾದ್ರೆ ಇಂಥ ಭ್ರಷ್ಟಾಚಾರಿಗಳಿಗೆ ಕೊಡಬೇಡ್ರಿ. ಪ್ರತಿಯೊಬ್ಬರು ಸ್ವಾರ್ಥಿಗಳು ತುಂಬ ಯಂಗ್ಸ್ಟರ್ಸು, ವಿದ್ಯಾವಂತರನ್ನ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡೋಗಿ ನಿಲ್ಲಿಸಿ, ಏನೋ ಒಂದು ಮಾಡಬೇಕು ಸಮಾಜದಲ್ಲಿ ಬದಲಾವಣೆ ಅನ್ನೋರನ್ನ ಒಂದು ಸ್ಥಾನದಲ್ಲಿ ನಿಲ್ಲಿಸಿ. ನನಗೆ ಬಹಳ ಬೇಜಾರಾಯ್ತಾ ಏನಂದರೆ, ಕಾವೇರಿ ಗಲಾಟೆಯಲ್ಲಿ ನಾನು ಲಾಸ್ಟ್ ಒಂದ್ಸಲ ಆದಾಗ ಸುಮಾರು ನಮ್ಮ ಏರಿಯಾದಲ್ಲಿ ಪೊಲೀಸ್ನವರು ಎಷ್ಟು ಜನ ಯುವಕರುಗಳ ಮೇಲೆ ಕೇಸ್ ಹಾಕಿದ್ರು. ನಾನು ಮ್ಯಾಕ್ಸಿಮಮ್ ಎಲ್ಲರಿಗೂ ಫ್ರೀಯಾಗಿ ನಾನು ಕೇಸ್ ನಡೆಸಿ ಬಿಡಿಸ್ಕೊಂಬಂದಿದ್ದೆ. ನನಗೆ ಇವತ್ತಿಗೂ ನೆನಪಿದೆ. ಬಿಡಿಸ್ಕೊಂಬಂದಂಥ ಹುಡುಗರು ಇವತ್ತು ಅಷ್ಟೇ ಪ್ರೀತಿಯಿಂದ ಮಾತಾಡ್ತಾರೆ. ಆವಾಗ ಕಾವೇರಿ ಗಲಾಟೆ ಮಾಡಿದಂಥ ಅಷ್ಟು ಜನಗಳ ಮೇಲೆ ಕೇಸ್ ಹಾಕಿ ಹುಡುಗರುಗಳನ್ನ ಇದು ಮಾಡಿದ್ರಲ್ಲ. ಆಮೇಲೆ ರೈತರು ಹೋರಾಟ ಮಾಡಬೇಕು ಅಂದರೆ ಎಲ್ಲೋ ಒಂದು ಕಡೆ ಹೋಗಿ ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಂಡು ಹೋರಾಟ ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತರು, ಅಂಗನವಾಡಿ ಟೀಚರ್ಸ್ಗಳೇನಿರ್ತಾರೆ ಅವ್ರುಗಳೇನಾದರೂ ಹೋರಾಟ ಮಾಡಬೇಕು ಅಂದರೆ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಬೇಕು. ಯುವಕರು ಯಾವ್ದಾನ ವಿಚಾರಕ್ಕೆ ಹೋರಾಟ ಮಾಡಬೇಕಂದ್ರೆ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಬೇಕು. ಅದೇ ರಾಜಕಾರಣಿಗೆ ಒಬ್ಬ ಮಿನಿಸ್ಟರ್ಗಿರಿ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಒಬ್ಬ MLAಗೆ ಅವನ ಫಾಲೋವರ್ಸ್ ಅವ್ನು ಇಡೀ ಏರಿಯಾದಲ್ಲಿ ಸರ್ಕಲ್ನ ಬಂದ್ ಮಾಡಿ ಹೋರಾಟಗಳು ಮಾಡ್ಬೋದಾ? ಪೊಲೀಸ್ನವ್ರು ಅದನ್ನ ನೋಡಿಕೊಂಡು ಕೈ ಕಟ್ಕೊಂಡು ಕೂತ್ಕೊಂಡವ್ರು ಹೆಲ್ಪ್ಲೆಸ್ ಪಾಪ. ಯಾಕಪ್ಪ ಇಲ್ವಾ ದಮ್ಮು ಇವಾಗ ನಿಮಗೆ ಕೇಸ್ ಹಾಕೋಕೆ? ಹಾಕಿ. ಯಾಕೆ MLA ಬೇರೆ ಕಡೆಗೆಲ್ಲ ಟ್ರಾನ್ಸ್ಫರ್ ಮಾಡ್ಬಿಡ್ತಾನೆ ಅಂತ ಭಯನಾ? ಇಲ್ವಾ? ತಾಕತ್ತಿದ್ರೆ ಹಾಕ್ರಿ. ಚಿಕ್ಕ ಪುಟ್ಟ ಯಾವುದಾದ್ರು ಕೇಸ್ಗಳು, ಟ್ರಾಫಿಕ್ ಕೇಸ್ಗಳಿಗೆ ಫೈನ್ ಹಾಕ್ತಿರಲ್ಲ, ಇಲ್ವಾ ಗಂಡಸ್ತಾನ? ಹಾಕಿ ಕೇಸು. ಒಳಗಡೆ ತೆಳ್ರಿ. ನಿಮಗೆ ತಾಕತ್ತಿದ್ರೆ ಪೊಲೀಸ್ನವರು ಮಿನಿಸ್ಟ್ರಿಗಿರಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟೊಂದು ಜನ ಬೀದಿಲಿ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡಿ ಕೆಟ್ಟದಾಗೆಲ್ಲ ಬೈಕೊಂಡು ಒಬ್ಬ ಮುಖ್ಯಮಂತ್ರಿಗೆ ಬಾಯಿಗೆ ಬಂದಂಗೆ ಬೈತಾ ಇದಾರಲ್ಲ. ನಿಮ್ಗೇನ ತಾಕತ್ತಿದ್ರೆ, ನೈತಿಕತೆ ಇದ್ರೆ ಹಾಕ್ರಿ ಕೇಸು. ಅಂಥವ್ರನ್ನ ತೆಳ್ರಿ ಒಳಗಡೆ. ಸಮಾಜಕ್ಕೊಂದು ಒಳ್ಳೆ ಮೆಸೇಜ್ ಕೊಡ್ರಿ. ನೈತಿಕತೆ ಇರಬೇಕು ಯಾವತ್ತು. ಇನ್ನೊಬ್ಬರು ಛೇಳ ಆಗಬಾರ್ದು. ಅಧಿಕಾರಿಗಳು ಇವತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಈ 3 ವ್ಯವಸ್ಥೆಗಳು ಗಟ್ಟಿಗಿರಬೇಕು ಅಂತ ಹೇಳ್ತಾರೆ. ಸಮಾಜದ ಒಳ್ಳೆ ದಿಕ್ಕಲ್ಲಿ ನಿಮಗೋಸ್ಕರ ಅಲ್ಲ,
ಪೊಲೀಸ್ನವ್ರನ್ನ ಕೈಲಿ ನಾನು ಕೇಳ್ಕೊಳ್ತೀನಿ, ನಿಮಗೋಸ್ಕರ ಅಲ್ಲ, ಭವಿಷ್ಯದ ಯುವ ಪೀಳಿಗೆ, ನಿಮ್ಮ ಮಕ್ಕಳು ಮೊಮ್ಮಕ್ಕಳುಗಳು ಬದುಕಬೇಕು ಈ ಸಮಾಜದಲ್ಲಿ. ಈ ಭ್ರಷ್ಟಾಚಾರ ವ್ಯವಸ್ಥೆಯ ವಿರುದ್ಧವಾಗಿ ಎಲ್ಲೋ ಒಂದು ಕಡೆ ನಿಮ್ಮ ಮಕ್ಕಳು ಬೀದಿಗೆ ಬೀಳಬಾರ್ದು. ಅದಕ್ಕೋಸ್ಕರ ಆದರೂ ಕೂಡ ಕಡೆ ಪಕ್ಷ ಇಂಥ ವ್ಯವಸ್ಥೆಗಳಿಗೆ ವಿರುದ್ಧವಾಗಿ ನಿಲ್ರಿ. ಕಡೆ ಪಕ್ಷ ಒಂದು ಸ್ವಲ್ಪ ಆದರೂ ಒಂದು ಇದಿಟ್ಕೊಳ್ರಿ. ಬರೀ ದುಡ್ಡು ಸಗಣಿ ತಿನ್ರಿ. ನಿಮ್ಮ ಜನ್ಮಗಳಿಗೆ ಯಾವನೊಬ್ಬ ಈ ಮಿನಿಸ್ಟ್ರಿಗೆ, ಯಾವನೊಬ್ಬ MLAಗಳಿಗೆ, ಯಾವನಿಗೋಸ್ಕರನೋ ಚಮಚಾಗಿರಿ ಮಾಡಿಕೊಂಡು ಅವನು ಹೇಳ್ದಂಗೆ ಕೇಳ್ಕೊಂಡು ಬದುಕ್ತಿರಲ್ಲ. ನಾಚಿಕೆ ಆಗಲ್ವ ನಿಮ್ಮ ಜನ್ಮಗಳಿಗೆ? ಇವತ್ತು ಇಡೀ ರಾಜ್ಯ ಯಾರ್ಯಾರಿಗೆ MLA ಆಗಿರೋರಿಗೆ ಮಿನಿಸ್ಟ್ರಿಗಿರಿ ಸಿಕ್ಕಲಿಲ್ಲ ಅಂತ ಎಷ್ಟೊಂದು ಜನ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತಾನೆ. ರಾಜೀನಾಮೆ ಕೊಟ್ಬಿಟ್ಟು ಸಾಯಿರೋ ನನ್ನ ಮಕ್ಕಳ, ರಾಜೀನಾಮೆ ಕೊಡ್ತೀನಿ ಅಂತ ಹೆದರಿಸೋಕ್ಕೆ ಅಂತ ಮಾಡ್ತಿರಲ್ಲ ನನ್ನ ಮಕ್ಕಳ. ನಿಮ್ಮಂಥ ನನ್ನ ಮಕ್ಕಳು ರಾಜಕೀಯದಲ್ಲಿ ಇರಬಾರ್ದು. ಯಾರನ್ನ ಒಬ್ಬ ಒಳ್ಳೆ ಯಂಗ್ಸ್ಟರ್ಸ್ನ ಗೆಲ್ಲಿಸ್ಬಿಟ್ಟು ಜನಗಳು ಕೂಡ ಯಾರನ್ನ ಒಬ್ಬ ಒಳ್ಳೆ ಯಂಗ್ಸ್ಟರ್ಸ್, ನೀವೆಲ್ಲ ಹೆಂಗೆ ಅಂದರೆ ಈ ಪಕ್ಷ ಅಲ್ಲ ಅಂದರೆ ಇನ್ನೊಂದು ಪಕ್ಷ, ಇನ್ನೊಂದು ಪಕ್ಷ ಅಲ್ಲ ಅಂದರೆ ಇನ್ನೊಂದು ಪಕ್ಷ, ನೀವೆಲ್ಲ ಹೆಂಗಂದ್ರೆ ನಮ್ಮಮ್ಮ ಅಲ್ಲ ಅಂದರೆ ಇನ್ನೊಬ್ರಮ್ಮ, ಆ ಅಮ್ಮ ಅಲ್ಲ ಅಂದರೆ ಇನ್ನೊಂದಮ್ಮ ಅಂತ ಅನ್ನೋ ಜನ ನೀವೆಲ್ಲ. ಇಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತೀರಾ. ನಾಚಿಕೆ ಆಗಲ್ಲ ನಿಮ್ಮ ಜನ್ಮಗಳಿಗೆ? ಇವ್ರುಗಳ್ನ ಗೆಲ್ಸೋಕ್ಕೋಸ್ಕರ ನಮ್ಮವರು ಅಲ್ಲ, ನಮ್ಮವ್ರು ಬಿಡಿ. ಒಂದು ದಿವಸ ಕ್ಯಾಂಪೇನ್ ಮಾಡೋಕ್ಕೆ ಬಂದರೆ 500,000 ಇಸ್ಕೊಂಡು ಕ್ಯಾಂಪೇನ್ ಮಾಡಿಬಿಟ್ಟು ಯಾವನೊಬ್ಬ MLAನ ಗೆಲ್ಲಿಸ್ಬಿಡ್ತಾರೆ. ಕೊನೆಗೊಂದು ದಿವಸ ಆ MLAನೇ ನಮ್ಮನ್ನು ನುಂಗಿ ನೀರು ಕುಡಿತಾನೆ ಅನ್ನೋ ಒಂದು ಸಾಮಾನ್ಯ ಜ್ಞಾನ ನಮ್ಮ ಜನಗಳಲ್ಲಿ ಇಲ್ವಲ್ಲ. ಏನು ಮಾಡೋದು? ಇದನ್ನು ಬದಲಾಯಿಸೋದು ಹೇಗೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲಪ್ಪ. ಏನೋ ಒಂದು ಸಾಯೋದ್ರೊಳಗಡೆ ಏನಾದರೂ ಒಂದು ಸಣ್ಣ ಬದಲಾವಣೆ ತರಬೇಕು ಅನ್ನೋ ಒಂದು ಆಶಾಭಾವನೆ. ಚೆನ್ನೈನ ನೋಡಿದ್ರೆ ಜಲಸ್ ಆಗತ್ತೆ. CM ವಿಜಯ್ CM ಆದಮೇಲೆ ಯಂಗ್ಸ್ಟರ್ಸ್ಗಳಿಗೆ, ಒಬ್ಬ ಆಟೋ ಡ್ರೈವರಿಗೆ ಸಮೇತ ಆಪರ್ಚುನಿಟಿ ಕೊಟ್ಟು ಅವನದೇ ಪಕ್ಷದವರು ಭ್ರಷ್ಟಾಚಾರ ಮಾಡಿದ್ರೆ ಸಸ್ಪೆಂಡ್ ಮಾಡ್ತಾನೆ. ಅಷ್ಟರ ಮಟ್ಟಿಗೆ ಎಲ್ಲೋ ಒಂದು ಕಡೆ ಆಡಳಿತ ನಡೆಸ್ತಾರೆ. ಅಂಥ ಒಂದು ರೀತಿಯಲ್ಲಿ ಹೇಗೆ ಹೋಗೋದು ನಮ್ಮ ಕರ್ನಾಟಕದಲ್ಲಿ? ಈ ಆಲೋಚನೆಗಳು ದಿನ ನಮ್ಮನ್ನು ಕಾಡುತ್ತೆ. ಏನು ಮಾಡೋದು? ನಿದ್ದೆ ಬರಲ್ಲ. ರಾತ್ರಿ 2:30 ಈಗ ನಾನು ಕೂತ್ಕೊಂಡು ಲೈವ್ ಮಾಡ್ತಾ ಇದ್ದೀನಿ. ನನಗೆ ಏನಂದರೆ, ಹೇಗೆ ನಮ್ಮ ಜನಗಳನ್ನ ಬದಲಾಯಿಸೋದು? ಯಂಗ್ಸ್ಟರ್ಸ್ಗಳೆಲ್ಲ ಹಣ ದುಡ್ಡಿನಿಂದ ಹೋಗ್ತಾ ಇದ್ದಾರೆ, ಅಧಿಕಾರದಿಂದ ಹೋಗ್ತಾ ಇದ್ದಾರೆ. ಹಣ ಅಧಿಕಾರ ಇಲ್ಲ ಅಂದರೆ ಈ ಸಮಾಜದಲ್ಲಿ ಏನೂ ಬದಲಾವಣೆ ತರಕ್ಕೆ ಸಾಧ್ಯನೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಎಲ್ಲರೂ ಕೂಡ ಫೀಲ್ ಆಗಿಬಿಟ್ಟಿದ್ದೀವಿ. ಅದಕ್ಕೆ ಫಿಕ್ಸ್ ಆಗೋಗಿದ್ದೀವಿ. ಹಣ ಅಧಿಕಾರ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಂತ. ಇಲ್ಲ ಜಾತಿ ಕಾರ್ಡ್ ಪ್ಲೇ ಮಾಡ್ತೀರಾ, ಇಲ್ಲ ಹಣನ ಪ್ಲೇ ಮಾಡ್ತೀರಾ. ಜಾತಿ ಹಣ ಇಲ್ಲ ಅಂದರೆ ಹಾಗಾದ್ರೆ ಏನು ಸಾಧನೆ ಮಾಡೋಕೆ ಆಗೋದೇ ಇಲ್ವಾ? ಏನು ಬದಲಾವಣೆ ತರೋಕೆ ಆಗೋದೇ ಇಲ್ವಾ? ಬಡವನಾಗೇ ಇರಬೇಕಾ? ಶ್ರೀಮಂತನಾಗೇ ಹೋಗ್ತಿರ್ಬೇಕಾ? ರಾಜಕಾರಣಿ ಕುಟುಂಬದಲ್ಲೇ ಇನ್ನೊಬ್ಬ ರಾಜಕಾರಣಿ ಹುಟ್ಟಬೇಕಾ? ಯಾಕೆ ಒಬ್ಬ ಆಟೋ ಡ್ರೈವರು ದೊಡ್ಡ ರಾಜಕಾರಣಿ ಆಗೋಕ್ಕಾಗಲ್ಲ? ಯಾಕೆ ಒಬ್ಬ ಕಸ ಹೊಡೆಯೋನು, ಒಬ್ಬ BBMP ನೌಕರ ಯಾಕೆ ರಾಜಕಾರಣಿ ಆಗೋಕ್ಕಾಗಲ್ಲ? ಯಾಕೆ ಆಗಲ್ಲ? ಒಂದು ಟೈಮಲ್ಲಿ ನನಗೆ ಒಬ್ಬ ಲಾಯರಾಗಿ ನನಗೆ ಇವತ್ತು ಯೋಚನೆ ಮಾಡ್ತೀನಿ, ಒಂದು ಟೈಮಲ್ಲಿ ದೇಶದ ಸ್ವತಂತ್ರ ಹೋರಾಟ ಮಾಡಿದ ಪ್ರತಿಯೊಬ್ಬ ಮಹನೀಯ ಕೂಡ ವಕೀಲರು. ನಾನೆಲ್ಲೋ ಒಂದು ಕಡೆ ಈ ಸಂದರ್ಭದಲ್ಲಿ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ವಕೀಲರುಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಭವಿಷ್ಯದಲ್ಲಿ ನಾವು ಈ ದೇಶನ ಬದಲಾಯಿಸಬೇಕು. ರಾಜ್ಯದಲ್ಲಿ ಸ್ವಲ್ಪ ಆದರೂ ಜನಸಾಮಾನ್ಯರು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂದರೆ ಅದು ಆ ದಾರಿಗೆ ತಗೊಂಡೋಗೋಕೆ ತಾಕತ್ತಿರೋದು, ಆ ಶಕ್ತಿ ಇರೋದು ಬರೀ ಲಾಯರ್ಗಳಿಗೆ ಮಾತ್ರ, ವಕೀಲರುಗಳಿಗೆ ಮಾತ್ರ. ಜನ ಏನು ಬೇಕಾದ್ರೂ ಹೇಳಲಿ, ಆದರೆ ಈ ಭ್ರಷ್ಟಾಚಾರದ ವಿರುದ್ಧವಾಗಿ, ವ್ಯವಸ್ಥೆಯ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅಂದರೆ ವಕೀಲರಿಂದ ಮಾತ್ರ ಸಾಧ್ಯ. ಮುಂದಿನ ಭವಿಷ್ಯಕ್ಕೆ ಎಲ್ಲೋ ಒಂದು ಕಡೆ ಯೋಚನೆ ಮಾಡಿ. ನಾನು ನೊಂದು ಬಹಳ ಬೇಜಾರಿಂದ ಮಾತಾಡ್ತಾ ಇದ್ದೀನಿ ಅಷ್ಟೇ. ನಾನು ತುಂಬ ಟ್ರೈ ಮಾಡಿದೆ ನಿದ್ದೆ ಮಾಡೋಕ್ಕೆ, ಬರ್ತಾನೆ ಇಲ್ಲ ನಿದ್ದೆ. ಯಾವ ದಿಕ್ಕಲ್ಲಿ ಹೋಗ್ತಾ ಇದೀವಪ್ಪ ಸಮಾಜ, ಯಂಗ್ಸ್ಟರ್ಸ್ಗಳು, ಏನು ಇಷ್ಟು ವ್ಯವಸ್ಥೆ ಹಾಳಾಗೋಗ್ತಾ ಇದೆ. ಭಾಳ ನೋವಾಗ್ತಾ ಇತ್ತು. ಒಂದು 10 ಜನದ ಹತ್ರ ಆದರೂ ನನ್ನ ನೋವನ್ನು ಶೇರ್ ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆ 10 ಜನದಿಂದ 100 ಜನಕ್ಕೆ ಬದಲಾಗ್ಬೋದೇನೋ. ಎಲ್ಲೋ ಒಂದು ಕಡೆ ಈ ವಿಡಿಯೋ ಹಂಗೆ ಶೇರ್ ಆಗ್ತಾ ಒಂದಷ್ಟು ಜನಕ್ಕೆ ಹೋದಾಗ ಇನ್ನೊಂದಷ್ಟು ಜನ ನೋಡ್ಬೋದೇನೋ, ಅದರಿಂದ ಒಂದಷ್ಟು ಬದಲಾವಣೆಗಳು ಬರ್ಬೋದೇನೋ ಅಂತ ಒಂದು ಆಶಾಭಾವನೆಯಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ಯಾವ ಸ್ವಾರ್ಥನೂ ಖಂಡಿತವಾಗಿಯೂ ನನಗಿಲ್ಲ. ನನಗೆ ಗೊತ್ತು ನನ್ನ ವಿಡಿಯೋಗೆ ಒಂದಷ್ಟು 80% ಜನ ಇಷ್ಟಪಡ್ಬೋದು, ಒಂದು 20% ಆದರೂ ಯಾರೋ ಒಬ್ಬ MLAಗೆ ಇನ್ನೆಲ್ಲೋ ಒಬ್ಬ ಚೇಳಾಡ್ತಾನೆ, ಇನ್ನೆಲ್ಲೋ ಬಕೆಟ್ ಇಡ್ತಾನೆ, ಅಯ್ಯೋ ನಮ್ಮಣ್ಣಂಗೆ ಮಿನಿಸ್ಟ್ರಿಗಿರಿ ಸಿಕ್ಕಲಿಲ್ಲ, ನಮ್ಮ ಅಣ್ಣನಿಗೆ ಕೊಡಲಿಲ್ಲ, ಈ ನನ್ನ ಮಗ ಯಾವನೋ ಮಾತಾಡ್ತಾನೆ ಅಂತ ಅವ್ನು ನನಗೆ ಬೈತಿರ್ತಾನೆ. ಐ ಡೋಂಟ್ ಕೇರ್. ನನ್ನ ಮಗ ಅವನು ಯಾವತ್ತಿದ್ರೂ ಅಲ್ಲೇ ಬಿದ್ದಿರ್ತಾನೆ. ನನಗೆ ಗೊತ್ತು. ಸಮಾಜದಲ್ಲಿ ನೋಡ್ಕೊಂಡು ನಗೋರು, ಇನ್ನೊಬ್ಬರ ಬಗ್ಗೆ ಮಾತನಾಡೋರು ಇತಿಹಾಸ ಬರೆಯೋಕೆ ಆಗೋದೇ ಇಲ್ಲ.
ಇತಿಹಾಸ ಬರಿಬೇಕು ಅಂದರೆ ಸೋಲಾಗಲಿ ಗೆಲುವಾಗಲಿ ಮುಂದೆ ನಿಗ್ಗಿ ಹೋರಾಟ ಮಾಡೋದು ಮಾತ್ರ ಇತಿಹಾಸ ಸೃಷ್ಟಿ ಮಾಡೋಕ್ಕಾಗೋದು. ಅದನ್ನು ನಂಬಿರೋ ನಾನು, ನನ್ನ ಆಶಯ ಈ ಸಮಾಜ ಒಳ್ಳೆ ದಿಕ್ಕಲ್ಲಿ ಹೋಗ್ಬೇಕು. ಸಾಧ್ಯ ಆದರೆ ನಮ್ಮ ಜನ ನೀವು ಬದಲಾಗಬೇಕು. ನೀವು ಬದಲಾಗಿಲ್ಲ ಅಂದರೆ ಈ ಸಮಾಜನ ಬದಲಾಯಿಸೋಕ್ಕಾಗಲ್ಲ. ಯುವಕರು, ಮುಖ್ಯವಾಗಿ ಯಂಗ್ಸ್ಟರ್ಸ್ ಬದಲಾಗಬೇಕು. ಬದಲಾಗಿರಿ, ಬದಲಾವಣೆ ತಗೊಂಬನ್ನಿ, ಅಷ್ಟೇ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಥ್ಯಾಂಕ್ ಯು.